ನಾಲ್ಕನೇ ಅಲೆ ಭೀತಿ ನಡುವೆ ಶಾಲೆ ಆರಂಭಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಮೇ 16ರಿಂದ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಕಲಿಕಾ ಚೇತರಿಕೆ ವರ್ಷ ಅಂತ ಪರಿಗಣಿಸಿದೆ ಇಲಾಖೆ. ಒಂದು ತಿಂಗಳವರೆಗೆ ಸೇತುಬಂಧ ನಡೆಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಮೇ 16ರಿಂದ ಜೂನ್ 15ನೇ ತಾರೀಕಿನ ತನಕ ಸೇತುಬಂಧ ಕಾರ್ಯಕ್ರಮ ನಡೆಯುತ್ತೆ. ಈಗ ಮೇ 16ರಿಂದ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿರೋದು. ಕಲಿಕಾ ಚೇತರಿಕೆ ಆಗ್ಬೇಕಲ್ಲ, ಯಾಕಂದ್ರೆ ತುಂಬಾ ಮಕ್ಕಳಿಗೆ ಏನಾಗಿದೆ, ಈ ಹಿಂದೆ ಓದಿರೋದೆಲ್ಲ ಮರ್ತು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಒಂದು ರಿವಿಷನ್ ತರ ಆಗ್ಬೇಕಾಗತ್ತೆ. ಸೊ ಹಾಗಾಗಿ ಒಂದು ತಿಂಗಳ ತನಕ ಸೇತುಬಂಧ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅಂದ್ರೆ 16ನೇ ತಾರೀಕಿಂದ ನೆಕ್ಸ್ಟ್ ಜೂನ್ ತನಕ ಒಂದು ತಿಂಗಳ ತನಕ ದಾಖಲಾತಿ ಮೇ 16ರಿಂದ ಆರಂಭ ಮಾಡಿ ಅಂತ ಶಿಕ್ಷಣ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಜುಲೈ 31ರ ಒಳಗೆ ಪ್ರವೇಶಾತಿಗೆ ಒಂದು ಡೆಡ್ ಲೈನ್ ಅನ್ನ ಶಿಕ್ಷಣ ಇಲಾಖೆ ಹೊರಡಿಸಿರೋದು. ಮೇ 16ರಿಂದ 20ರವರೆಗೆ ದಾಖಲಾತಿ ಆಂದೋಲನ ನಡೆಯುತ್ತೆ. ಜೂನ್ 1ರಿಂದ ಪಠ್ಯ ಬೋಧನೆ ಮಕ್ಕಳಿಗೆ ಆರಂಭ ಆಗುತ್ತೆ. ಸಿಎಂ ಅವರ ಮತ್ತು ಟಾಸ್ಕ್ ಫೋರ್ಸ್ ನಿಯಮಗಳೇನಿದೆ ಪಾಲನೆ ಮಾಡ್ತೀವಿ. ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಸ್ಟ್ಯಾಂಡ್ ಅದೇ ಇರುತ್ತೆ. ಕೋವಿಡ್ ಹೋದ್ಸಲಿ ನಾವೇನು ಸ್ಟ್ಯಾಂಡ್ ತಗೊಂಡಿದ್ದೀವೋ ಅದೇ ಸ್ಟ್ಯಾಂಡನ್ನು ತಗೊಳ್ತೀವಿ. ಅದೇ ಕಾರಣದಲ್ಲೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂಗೆ ನೋಡ್ಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನ ಅವ್ರು ಹೇಳ್ತಿರೋದು ಜೂನ್ ಜುಲೈಯಲ್ಲಿ ಬರುತ್ತೆ ಅಂತ ಹೇಳ್ತಿರುವಂಥದ್ದು. ಅದರಿಂದ ನಮ್ದು 16ರಿಂದ ಓಪನ್ ಆಗೋದು ಮೇ 16.